ನಮ್ಮ ನಾಯಕರಿದ್ದಾರೆ. ಇವತ್ತು ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸಂಘಟನೆದಿದ್ದಾರೆ. ಅವರಿಗೆ ಯಾವಾಗಲೂ ಹೋಗಿ ಭೇಟಿ ಆಗ್ತೀನಿ, ಈಗಲೂ ಭೇಟಿಯಾಗಿದ್ದೇನೆ. ಅಲ್ಲ, ಈ ಸರಿ ಭೇಟಿ ಮಾಡಿದ್ದು ಭಾರಿ ವಿಶೇಷ ಇತ್ತು ಅಂತ ಸರ್. ನೋಡಿ, ಈಗ ಎಲ್ಲ ಸಲ ಯಾವತ್ತು ಭೇಟಿ ಮಾಡಿದ್ದೇನು ವಿಶೇಷವಾದಂಥ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಕಾಂಗ್ರೆಸ್ ಪಕ್ಷವನ್ನು ಬಲವರ್ಧನೆ ಮಾಡುವಂಥ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ನೋಡಿ, ನಾನು ಈಗಾಗಲೇ ಭಾಳ ಸಲ ಪದೇ ಪದೇ ಹೇಳ್ತಾ ಇದ್ದೇನೆ, KPCC ಅಧ್ಯಕ್ಷರ ಹುದ್ದೆ ಸದ್ಯಕ್ಕೆ ಖಾಲಿ ಇಲ್ಲ. ಹೀಗಾಗಿ ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ವರಿಷ್ಠರೇ ತೀರ್ಮಾನ ಮಾಡ್ತಾರೆ. ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಇವತ್ತು ಎಲ್ಲರೂ ಹೇಳಿದ್ದಾರೆ, ಎಲ್ಲ ನಾಯಕರುಗಳು ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ಭದ್ರಾಗಿದ್ದೀವಿ ಅಂತೇಳಿ ಹೇಳಿ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಅವರು ಕಾರ್ಯಾಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ನಾನು ಸುಮಾರು 5 ವರ್ಷ ಕಾರ್ಯಾಧ್ಯಕ್ಷನಾಗಿ ರಾಜ್ಯದಾದ್ಯಂತ ಸುತ್ತಾಡಿದ್ದೇನೆ, ಸಂಘಟನೆ ಮಾಡಿದ್ದೇನೆ. ದೀರ್ಘಕಾಲದವರೆಗೆ ಇವತ್ತು ಕಾರ್ಯಾಧ್ಯಕ್ಷನಾಗಿ ಇದ್ದೇನೆ. ಹೀಗಾಗಿ ನಂದು ಅವ್ರದ್ದು ಭಾಳ ಮಿತ್ರತ್ವ ಇದೆ. ಅದರಲ್ಲೇನಿದೆ, ನಾನು ಹೇಳಿದೆ ಯಾರಿಗೆ ಅಧ್ಯಕ್ಷ ಮಾಡಿದ್ರು ಇವತ್ತು ನಾನು ಖುಷಿಯಾಗಿದ್ದೇನೆ ಅಂತ ಹೇಳಿದ್ದೇನೆ. ನೋಡಿ, ಈಗ ನಾನು ಈಗಾಗಲೇ ಹೇಳಿದ್ದೇನೆ, ಅದು ವರಿಷ್ಠರಿಗೆ ಬಿಟ್ಟಂಥ ಒಂದು ತೀರ್ಮಾನ ಅಂತೇಳಿ ಹೇಳಿ. ಅಕಸ್ಮಾತ್ ನಿಮಗೆ KPCC ಅಧ್ಯಕ್ಷ ಪಟ್ಟ ಕೊಟ್ಟು ಸಚಿವ ಸ್ಥಾನ ತ್ಯಾಗ ಮಾಡಿ ಅಂದರೆ ಸರ್? ನೋಡಿ, ಈಗ ನಾನು ಇವೆಲ್ಲ ನಮ್ಮ ಪಕ್ಷದ ಆಂತರಿಕ ವಿಷಯಗಳು. ನಾವು ಪಕ್ಷದ ಆಂತರಿಕ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಬಹಿರಂಗವಾಗಿ ಯಾಕೆ ಹೇಳಬೇಕು? ಏನು ಅವಶ್ಯಕತೆ ಇದೆ? ನೋಡಿ, ಅದು ಯಾವುದೇ ವಿಚಾರಗಳಿರ್ಬೋದು, ಇವತ್ತೇನು ನಮ್ಮ ಪಕ್ಷದ ಪ್ರಣಾಳಿಕೆ ಇರ್ಬೋದು, ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳಿರ್ಬೋದು, ನಮ್ಮ ಪಕ್ಷದ ಏನೊಂದು ಕಾರ್ಯಕ್ರಮಗಳಿದ್ದಾವೆ, ನಮ್ಮ ಪಕ್ಷದ ಒಂದು ತೀರ್ಮಾನಗಳಿದ್ದಾವೆ. ಸುಮಾರು ಜನ ಎಲ್ಲ ನಮಗಿಂತ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಉನ್ನತ ಮಟ್ಟದಲ್ಲಿ ವರಿಷ್ಠರಿದ್ದಾರೆ. ಅವರೆಲ್ಲ ಕೂಡಿ ಪಕ್ಷಕ್ಕೆ ಏನು ಒಳಿತಾಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನೋಡಿ, ಈಗಾಗಲೇ ಹೇಳಿದ್ದೇನೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಯಾವುದೇ ರೀತಿಯ ಡಿಮಾಂಡ್ ಆಗಲಿ ಒತ್ತಾಯ ಆಗಲಿ ಪಕ್ಷದ ಮೇಲೆ ಹೇರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ.